ಸರಿ, ಶಶಿ ತರೂರ್ ಕತೆ ಎಲ್ಲ ಆಯ್ತಾ? ಆಯ್ತು ಸರ್. ಸರಿ, ಅವ್ರು ಬಿ ಜೆ ಪಿಗೆ ಹೋಗ್ತಾರೆ ಅಂತ ಸುದ್ದಿ ಹೋಗ್ಬಿಟ್ಟು ಏನು ಮಾಡ್ತಾರಂತೆ ತಿರುವನಂತಪುರಮಲ್ಲಿ. ಶಶಿ ತರೂರು ಬಿ ಜೆ ಪಿ ಟಿಕೆಟ್ ಗೆಲ್ಲೋದು, ಅಯ್ಯ ಹಣೆ ಬರ. ನಂಬರ್ 1 ಗೆಲ್ಲಲ್ಲ, ನಂಬರ್ 2 ಪಾಪ, ಅಯ್ಯ ಪಾಪ. ಆ ರಾಜೀವ್ ಚಂದ್ರಶೇಖರ್ ಎಲ್ಲಿ ಹೋಗ್ಬೇಕು? ಏನರಪ್ಪ ನೀವು ಬಿ ಜೆ ಪಿ ಕರ್ಕೊಂಡು ಅವ್ರಿಗೆ ಮೋಸ ಹಿಂಗ ಮಾಡೋದ? ಅಲ್ಲ, ಬಿ ಜೆ ಪಿಯವ್ರು ಹೇಳಿಲ್ಲ. ಆಯಿತು, ಇನ್ನು ನಮ್ದೇನೋ ಸ್ಯಾಟಲೈಟ್ ಬೇರೆ ನಾಳೆ ಒಂದು ಕಳಿಸ್ಕೊಡ್ತಿದ್ದಾರೆ ಮೇಲಕ್ಕೆ, ಬೇಹುಗಾರಿಕೆ ಉಪಗ್ರಹ ಅಂತ. ಇದೆಲ್ಲ ನಡೀತಿರೋದ್ರಿಂದ ಇದು ನಿಮ್ಮ ಗಮನ ಸೆಳೀತಿದೆ ಅಷ್ಟೇ. ಇಲ್ಲರಿ ಎಷ್ಟೋ ಸರಿ ಕೆಲವು ಸ್ಯಾಟಲೈಟ್ಗಳು ಹೋದಾಗ ಇವತ್ತು ಇಸ್ರೋ ಒಂದು ಉಪಗ್ರಹವನ್ನು ಅನಿಸಿತು ಅಂತಂದ್ಬಿಟ್ಟು ಸುಮ್ಮನೆ ಆಗ್ತೀರಿ, ಕೈ ತೊಳ್ಕೊತೀರಿ ಅಷ್ಟೇ. ಇದೆಲ್ಲ ನಡೀತಿರೋದ್ರಿಂದ ಸ್ವಲ್ಪ ಗೊತ್ತಾಗ್ತದೆ ಇಂಪಾರ್ಟೆನ್ಸ್. ಏನೋ ತುಂಬ ಇದೆ. ಬೇಸಿಕಲಿ ನೀವು ಎಷ್ಟು ಸ್ಯಾಟಲೈಟ್ ಹಾಕ್ಕೊಂಡಿದ್ದೀರಿ, ಸ್ಟ್ರಾಟಜಿಕಲಿ ಹೆಂಗೆ ಪೊಸಿಷನ್ ಆಯಿತು, ನಂಬರ್ 1. ರೆಸಲ್ಯೂಷನ್ ಆಫ್ ಕ್ಯಾಮ್ರಾಸ್ ಏನು, ನಂಬರ್ 2. ಅಂಡರ್ ವಾಟ್ ವೆದರ್ ಕಂಡೀಷನ್ಸ್ ಎಲ್ಲ ಅದು ವರ್ಕ್ ಮಾಡುತ್ತವೆ ಅನ್ನೋದು ಮತ್ತು ಇದು ದಿಸ್ ಕ್ಯಾನ್ ಲುಕ್ ಥ್ರೂ ಕ್ಲೌಡ್ಸ್, ದಿಸ್ ಕ್ಯಾನ್ ವರ್ಕ್ ಇನ್ ನೈಟ್ಸ್ ಅಂತ ಇದೆ ಈ ಸ್ಯಾಟಲೈಟಲ್ಲಿ. ರೆಸಲ್ಯೂಷನ್ ಆಫ್ ಕ್ಯಾಮ್ರಾಸು ಇಸ್ರೋ ಅಧ್ಯಕ್ಷರೆಲ್ಲೋ ಹೇಳ್ತಾ ಇದ್ರು, ಮದ್ರಾಸ್ ತಮಿಳ್ನಾಡಲ್ಲೆಲ್ಲೋ ಹೇಳ್ತಾ ಇದ್ರು ಅವರು. ನಾವೀಗ ಮೊನ್ನೆ ಅಟ್ಯಾಕ್ ಆದಾಗ ಅವ್ರು ಕೊಟ್ಟಿದ್ದಂಥ ಕೆಲವು ರೆಸಲ್ಯೂಷನ್ಸ್, ಕ್ಯಾಮ್ರಾ ರೆಸಲ್ಯೂಷನ್ಸ್ 1 ಮೀಟ್ರಲ್ಲಿತ್ತು ಅಂತ. 1 ಮೀಟರ್ ರೆಸಲ್ಯೂಷನ್, 1 ಮೀಟರ್ ಅಂದರೆ ಭೂಮಿಯಿಂದ 1 ಮೀಟರ್ ಎತ್ತರಕ್ಕೆ ಇರುವ ಪದಾರ್ಥವನ್ನು ಅದು ಹಿಡಿದು ನಿಲ್ಲಿಸತ್ತೆ, ತೆಕ್ಕೊಳ್ಳುತ್ತೆ. ದ್ಯಾಟ್ಸ್ ಪ್ರಾಕ್ಟೀಸ್ಡ್ ಇನ್ ಇಸ್ರೇಲ್. ಬಿಕಾಸ್ ಕಾರ್ಗಳು ಹೋಗ್ತಾ ಇದ್ದರೆ 100 ಕಾರ್, ಅದರಲ್ಲಿ 1 ಕಾರ್ನ ಇಟ್ ಕ್ಯಾನ್ ರೆಕಗ್ನೈಸ್. ಆ ಲೆವೆಲ್ ಆಫ್ ಪ್ರಿಸಿಷನ್ ಬಂದ್ಬಿಟ್ಟಿದೆ ಇವಾಗ. ಎಸ್, ಇನ್ನು ದೇಶಾದ್ಯಂತ ಇವತ್ತು ಎನ್ಐಎ ಭರ್ಜರಿ ಬೇಟೆಯಾಡಿದೆ. ಪಾಕಿಸ್ತಾನಕ್ಕೆ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ರವಾನಿಸ್ತಾ ಇದ್ದಂಥ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಸೇರಿದಂತೆ 6 ಮಂದಿಯನ್ನ ಎನ್ಐಎ ಟೀಮ್ ಬಂದಿದೆ. ಒಟ್ಟು 3 ಬಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ರಂತೆವರು. 2023ರಲ್ಲಿ ಪಾಕಿಸ್ತಾನಕ್ಕೆ ಹೋಗಿದ್ದಂಥ ಈಕೆ ಪಾಕ್ ಹೈಕಮಿಷನರ್ ಡ್ಯಾನಿಶ್ ಜೊತೆಗೆ ಗಂಡಸರಿಗೆ ಹೆಂಗಸರ ವಿಚಾರದಲ್ಲಿ, ಹೆಂಗಸಿಗೆ ಗಂಡಸಿನ ವಿಚಾರದಲ್ಲಿ ಈ ದೇಹದ ದೈಹಿಕದ ಮೋಹ, ಲಸ್ಟ್ ಇದು ಹೋಗೋವರೆಗೆ ಇಂಥವೆಲ್ಲ ಎಲ್ಲಿ ನಿಲ್ಲತ್ರಿ? ಇಲ್ಲದೆ ದುಡ್ಡು, ದುರಾಸೆ. ಇವಳು ಯಾವಳ, ಇವಳು ತಲೆ ಕೆಟ್ಟವಳು, ಇವಳು ಅವಳಿಗೆ ತಲೆಯಲ್ಲಿ ಬ್ರೈನ್ ಇದೆ ಅಂತ ಯಾವನಾರ ಹೇಳ್ತಾನ? ಅಲ್ಲ, ಇಲ್ಲಿ ಅನ್ನ ತಿಂದು ಇಲ್ಲೆಲ್ಲ ಅದಕ್ಕೆ ಹೇಳಿದ್ದು. ಇದು ನಿಜ ಆಗಿದ್ದರೆ ನನ್ನ ಪ್ರಕಾರ ಕೈ ಕಾಲು ಮುರಿದುಬಿಟ್ಟು ಅವಳನ್ನು ಎದ್ದೇಳಕ್ಕಾಗ್ದಂಗೆ ಮಾಡ್ಬಿಡ್ಬೇಕು ಇನ್ನೊಂದು ಸರ್ತಿ. ಕಾನೂನು ಪ್ರಕಾರ ಆಗಲ್ಲ ಬಿಡಿ. ಹೌದು. ಎಸ್, ಈ ಕಡೆಗೆ ಹರಿಯಾಣದಲ್ಲೂ ಕೂಡ ಬಂದಿದ್ದಾರೆ ದೇವೇಂದ್ರ ಸಿಂಗ್ ಅನ್ನೋನ್ನ. ಇನ್ನಿಬ್ರು ಮೋಸ್ಟ್ ವಾಂಟೆಡ್ ಎಲ್ಲ ಕಡೆ ಇರ್ತಾರಪ್ಪ, ನಡೀರಿ. ಇಂಥದ್ದು ಹಿಸ್ಟಾರಿಕಲಿ ಇದಾರಪ್ಪ, ಪುರಾಣ ಕಾಲದಿಂದ ಇದೆಯಪ್ಪ, ನಡೀರಪ್ಪ ಸುಮ್ಮನೆ. ವಿಷಕನ್ಯರು, ವಿಷಕನ್ಯರು, ಬೇಹುಗಾರಿಕೆಗೂ ವಿಷಕನ್ಯರಿಗೂ ಏನ್ರಿ ಸಮಾನ? ಎಸ್. ಇನ್ನು ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ನೀಡಿದಂತ ಹೇಳಿಕೆ ಸಂಕಷ್ಟ ತರೋ ಸಾಧ್ಯತೆ ಇದೆ. ಏನೋ ದೂರ ಕೊಡ್ತಾರಂತೆ ಬಿಜೆಪಿಯವರು. ಕಾಂಗ್ರೆಸ್ ನಾಯಕರೆಲ್ಲ ಒಂದಿಷ್ಟು ಮುಗಿಬಿದ್ದಿದ್ದಾರೆ. ವೆರಿ ಗುಡ್. ಆಮೇಲೆ ಪ್ರತಾಪ್ ಸಿಂಹ ಕೂಗಾಡಿದ್ದಾರೆ. ಓ, ಸಿಂಹ ಗರ್ಜಿಸಿದೆ. ಆಯ್ತು, ಎಸ್, ನೋಡ್ಬಿಡೋಣ ಸರ್, ನೋಡೋಣ. ಮೋದಿ ಅವ್ರನ್ನ ಪ್ರತಿನಿತ್ಯನೂ ಕೂಡ ಬೈದಿದ್ರೆ ನಿಮಗೆ ತಿಂದಿದ್ದು ಅರಗಲ್ವಾ? ಈ ಕೊತ್ತೂರು ಮಂಜೂರಿಗೆ ಸಿಂಧೂರಿ ಸ್ಕ್ವೇರ್ ಫುಟ್, ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದ್ರೆ ಸ್ಕ್ವೇರ್ ಫುಟ್ ಮಾತ್ರ. ಸಿಂಧೂರನೂ ಗೊತ್ತಾಗಲ್ಲ, ಸಿಂಧೂರಿ ಏನೋ ಅವ್ರಿಗೆ ಏನೇನೋ ಕಲ್ಪನೆಗಳು ಬರ್ಬೋದು, ಸರಿಯಾಗಿ ಗೊತ್ತಾಗುವಂಥದ್ದು ಬರೀ. ಪಾಕಿಸ್ತಾನದ ವಿರುದ್ಧ ನಡೆದಂತ ನಮ್ಮ ಹೋರಾಟ, ನಮ್ಮ ಸೈನಿಕರ ಹೋರಾಟ ಮತ್ತು ದೇಶದ ಪ್ರತೀಕಾರ, ಇದರ ಬಗ್ಗೆ ಕಾಂಗ್ರೆಸ್ಸಿನ ನಿಲುವು ಏನು ಅನ್ನುವಂಥದ್ದನ್ನ ಕಾಂಗ್ರೆಸ್ ಸ್ಪಷ್ಟ ಮಾಡಬೇಕಾಗಿದೆ. ಕೊತ್ತೂರು ಮಂಜುನಾಥ್ ಸೈನ್ಯದ ಬಗ್ಗೆ ಬಹಳ ವಿಶ್ವಾಸ, ಅವ್ರ ಪಕ್ಕಾ ದೇಶಾಭಿಮಾನಿ. ಸೈನ್ಯದ ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ದುರ್ಬಿನ್ ಹಾಕೊಂಡು ಕೂತಿದ್ರು, ಅವ್ರು ಟ್ರೈನಿಂಗ್ ತಗೋತಾ ಇದ್ದಾಗ ಆರ್ಮಿನಲ್ಲಿ. ಅವ್ರ ಫಾದರ್ ಮೇಜರ್ ಜನರಲ್, ಇವರು ಕರ್ನಲ್. ಯಾರು? ಇವ್ರು ಲೆಫ್ಟಿನೆಂಟ್ ಕರ್ನಲ್. ಅವ್ರ ಫಾದರ್ ಮೇಜರ್ ಜನರಲ್, ಅವ್ರ ತಾತ ಮೋಸ್ಟ್ಲಿ ಕ್ಯಾಪ್ಟನ್ ಇರಬೇಕು. ದೇಶಾಭಿಮಾನಿ. ಯಾವನು ಹೇಳ್ದವ್ ನಾವು ದೇಶಾಭಿಮಾನಿ ಅಲ್ಲ ಅಂತ ರಾಮಲಿಂಗಾರೆಡ್ಡಿ? ನೀವು ಏನ್ರಿ ತಿಪ್ಪೆ ಸಾರಿಸೋ ವ್ಯವಹಾರ ಯಾವತ್ರಿ ನಿಲ್ಲಿಸ್ತೀರಿ ರಾಮಲಿಂಗಾರೆಡ್ಡಿ ಅವರು? ಎಲ್ಲದಕ್ಕೂ ತಿಪ್ಪೆ ಸಾರಿಸ್ತಿರ್ತೀರಲ್ಲ. ಕೆಲವು ಯಾವನ್ರಿ ಹೇಳಿದ್ದವ್ರು ದೇಶಾಭಿಮಾನಿ ಅಲ್ಲ ಅಂತ? ನಾವೇನೋ ಹೇಳಿದ್ವಾ ದೇಶದ್ರೋಹಿ ಅಂತ? ಬಾಯಿ ಮುಚ್ಕೊಂಡು ಮಾಡೋ ಕೆಲಸ ಮಾಡಪ್ಪ, ನಿಲ್ಸು, ಬೇಡ ಇದೆಲ್ಲ ಅಂತ ಹೇಳಿರೋದು ಅಷ್ಟೇ. ಯಾರು ಹೇಳಿದ್ದು ದೇಶಾಭಿಮಾನಿ ಅಲ್ಲ ಅಂತ? ಅನುಮಾನ ವ್ಯಕ್ತಪಡಿಸ್ತಾ ಇದ್ರೆ ದೇಶಾಭಿಮಾನಿ ಆಗ್ತಾರೆ. ನಮಗೆ ಡೌಟ್ ಇತ್ತು ಅಂತಾನ? ಆಲ್ ರೈಟ್, ರಾಮಲಿಂಗಾರೆಡ್ಡಿ ಅವ್ರ ಸರ್ಟಿಫಿಕೇಟ್ ದೇಶಾಭಿಮಾನಿ ಆಯ್ತು, ಒಪ್ಕೊಂಡ್ವಿ, ನಡಿ ಆ ಕಡೆ. ಸುಮ್ಮನೆ ನಡ್ರಿ. ಯಾವತ್ತಿಗೂ ನಾವು ಸೇನೆಗೆ ಬೆಂಬಲ ಕೊಡ್ತೀವಿ ಅಂತ ಕೃಷ್ಣ ಬೈರೇಗೌಡ ನಿಮ್ಗೆ ಕೊಡಲ್ಲ ಅಂತ ಹೇಳಿದೀವ? ಆಪರೇಷನ್ಸನ್ನು ಮಾತಾಡಕ್ಕೆ ಹೋಗಬೇಡಿ. ಸಾಕ್ಷ ಪಾಕ್ಷ ಅಂದ್ಕೊಂಡು ಫುಟ್ಪಾತಲ್ಲಿ ಗಟರ್ ಪಾಲಿಟಿಕ್ಸ್ ಮಾಡಬೇಡಿ. ಮಾನ ಮರ್ಯಾದೆ ಹರಾಜು ಹಾಕಿಸ್ಕೋತೀರಿ. ಪಾಕಿಸ್ತಾನ ಅರೆ ಒಪ್ಕೋತಿದೆ, ಅವರೇ ಸಾಕ್ಷಿ, ಹೌದು, ತಗಳಿ ಸಾಕ್ಷ್ಯ ಅಂತ. ಇಲ್ಲಿ ಜೋಕರ್ಗಳಾಗ್ಬಿಡಬೇಡಿ ಅಷ್ಟೇ. ಇಲ್ಲ ನಾವು ಜೋಕರ್ ಆಗಲೇಬೇಕು ಅಂತಿದ್ರೆ ಆಗಿ.
ಯಾವುದಾದ್ರು ಟೆಲಿವಿಷನಲ್ಲಿ ಒಂದು ಸೀರಿಯಲ್ಗೆ ಒಂದು ಟೈಮ್ ಕೊಡಿಸ್ತೀನಿ, ಬೇಕಾದ್ರೆ ಒಂದು ಇದು ಮಾಡ್ಕೊಳ್ಳಿ ಶೋ ಮಾಡ್ಕೊ. ಅಷ್ಟು. ಇನ್ನು ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ನಡೆಸಿದಂಥ ಆಪರೇಷನ್ ಸಿಂಧೂರಕ್ಕೆ ಪಾಕ್ ತಂಡ ಹೊಡೆದಿದೆ. ಮೇ 10ನೇ ತಾರೀಕಿಗೆ ಸಾಂಬಾ ಕತುವಾ ಗಡಿಯಲ್ಲಿ BSF ಪಾಕ್ ಸೇನಾ ಪೋಸ್ಟ್ ಅನ್ನ ಉಡಿಸ್ ಮಾಡಿತ್ತು. ಪಾಕ್ ರೇಂಜರ್ಗಳು ಪ್ರಾಣ ಉಳಿಸ್ಕೊಳ್ಳೋಕೆ ಹೆಂಗೆ ಓಡಿದ್ರು ಅನ್ನುವಂಥದ್ದು ದೃಶ್ಯ ಈಗ ಆಚೆ ಬರ್ತಾ ಇದೆ. ಆ ದೃಶ್ಯವನ್ನು ನೋಡಿ. ಇನ್ನೊಂದು ಕಡೆಗೆ ಪಾಕ್ ಟರ್ಕಿ ಡಮ್ಮಿ ಡ್ರೋನ್ಗಳು ಹೆಂಗೆ ಪತ್ತೆ ಆಗ್ತಿದೆ ಅಂದರೆ ಬ್ಯಾಟ್ರಿ ಎಲ್ಲ ಡೆಡ್ ಆಗಿಬಿಟ್ಟು ಬಿದ್ದಿದಾವಂತೆ. ಅವ್ನು ಹುಡುಕ್ತಾ ಇದ್ದಾರೆ, ಈಗ ಸಿಗ್ತಾ ಇವೆ. ಅನೂಪ್ ಘರ್ ಗಡಿಯಲ್ಲಿ ಬ್ಲ್ಯಾಕ್ಔಟ್ ಘೋಷಣೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನೇವಿ ಏನೋ ಇನ್ನೊಂದು ವಿಡಿಯೋ ಹಾಕೊಂಡಿದ್ದಾರೆ, ನಾವು ರೆಡಿ ಅಂತ. ಆಯ್ತರಪ್ಪ, ನೀವು ರೆಡಿಯಾಗಿರ್ರಪ್ಪ, ಯಾರು ಬೇಡ ಅಂದವರು ರೆಡಿಯಾಗಿರ್ರಪ್ಪ. ಇನ್ನು ರೇಂಜರ್ಗಳು ಪ್ರಾಣ ಉಳಿಸ್ಕೊಳ್ಳೋಕೆ ಓಡಾಗಿದ್ದಾರೆ ಅಲ್ರಪ್ಪ. ಲೆಟ್ ಅಸ್ ಟಾಕ್ ಕಾಮನ್ ಸೆನ್ಸ್. ಈಗ ಅಲ್ಲೇ ನಿಲ್ಲ, ನಮ್ಮ ಕಡೆಗೆ ಬಂದಿದ್ದೀರಿ, ನಾವು ಓಡಾಯ್ತಿರ್ಲಿಲ್ವಾ? ಅಲ್ಲೇ ನಿಂತ್ಕೊಂಡು ಬಾ ಕಮಾನ್ ಅಂತ ಓಡಿಸ್ಕೊತಿದ್ವಾ? ಓಡ್ಲೇಬೇಕಲ್ಲ ಸರ್, ಓಡ್ಲೇಬೇಕು, ಯಾರಾದರೂ ಓಡ್ತಾರೆ. ನಮ್ದು ಇಲ್ಲಿ ಪಾಯಿಂಟ್ ಏನಂದರೆ ಎಗೈನ್ BSF ರೋಲ್, ನಮ್ಗೆ ಆ ಪಾಯಿಂಟ್ ಇಂಪಾರ್ಟೆಂಟ್. BSF ಹೇಗೆ ತನ್ನ ದಿ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಯಾವುದು ಈ ದೇಶವನ್ನು ರಕ್ಷಣೆ ಮಾಡುವಲ್ಲಿ ಮೊದಲು ಎದೆ ಕೊಡೋರು ಯಾರು? BSF. ಅವ್ರ ಪಾತ್ರ ಎಂದಿಗೂ ಬರೋದೇ ಇಲ್ಲ ಪಾಪ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾನ್ಸ್ಟೇಬಲ್ಗಳು ಮುಖರ್ಕೊಂಡು ಕೆಲಸ ಮಾಡಿರುತ್ತವೆ, ಅವ್ರಿಗೆ ಗೊತ್ತೇ ಆಗಲ್ಲ ಪಾಪ. ಅವರೆಲ್ಲ ಸೈಡಲ್ಲಿ ನಿಲ್ಸ್ಬಿಟ್ಟಿರ್ತಾರೆ, ಫೋಟೋನಲ್ಲಿ ಆಫೀಸರ್ಗಳೆಲ್ಲ ಫ್ರಂಟಲ್ಲಿ ಕೂತಿರ್ತಾರೆ ಹಿಂಗೆ. ಸತ್ಯ ಹಂಗೆ ಪಾಪ ಇದು BSFದು. ಅವ್ರದ್ದು ಆಪರೇಷನ್ ಇದೆಯಲ್ಲ ಈ ಸರಿ BSFದು, ಇಟ್ಸ್ ಟ್ರಮಂಡಸ್ಲಿ ವೆಲ್ ಡನ್ ಅಂತ ಬರ್ತಾ ಇದೆ ರಿಪೋರ್ಟ್ಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ದಾಟ್ಸ್ ವಾಟ್ ಈಸ್ ನಾವು ನೋಡಬೇಕಾಗಿರೋದು. ಎಸ್. ಇನ್ನು ಟರ್ಕಿ ವಿಚಾರದಲ್ಲಿ ಈಗ ಬೈಕಾಟ್ ಕ್ಯಾಂಪೇನ್ ಜೋರಾಗಿದೆ. ಅಜರ್ಬೈಜಾನ್ ಮತ್ತು ಟರ್ಕಿ, ಮತ್ತೆ ಟರ್ಕಿಯಿಂದ ಹೆಚ್ಚಿನ ರೀತಿಯಲ್ಲಿ ಆಮದಾಗ್ತಾ ಇತ್ತಲ್ಲ ಮಾರ್ಬಲು, ಡ್ರೈ ಫ್ರೂಟ್ಸ್, ಇವುಗಳನ್ನೆಲ್ಲ ಬಂದ್ ಮಾಡ್ತಾ ಇದ್ದಾರೆ. ಬಟ್ಟೆಗಳನ್ನೆಲ್ಲ ಕೂಡ ಬಂದ್ ಮಾಡ್ತಾ ಇದ್ದಾರೆ. ಅಮೃತ ಶಿಲೆಯನ್ನು ತರಿಸ್ಕೊಳ್ತಾ ಇದ್ರಂತೆ, ಅದನ್ನು ಬಂದ್ ಮಾಡ್ಬಿಡ್ತೀವಿ ಅಂತ ಹೇಳಿ ಉದಯಪುರ ಮಾರ್ಬಲ್ ಪ್ರೊಸೆಸರ್ಸ್ ಅಸೋಸಿಯೇಷನ್ ಸುಮ್ಮನೆ ಬಿಡ್ರಿ, ಅವನೊಬ್ಬ ಯೂಸ್ಲೆಸ್ ಫೆಲೋ ಇದಾನಲ್ಲ, ಬಾ ಮಾಡ್ತಾನೆ. ಬಟ್ ಅಫ್ಘಾನಿಸ್ತಾನದಿಂದ ತರಿಸ್ಕೊಳ್ತಾ ತರಿಸ್ಕೊತೀವಿ, ನಮ್ಗೆ ಇಷ್ಟ ಬಂದ ಕಡೆಯಿಂದ. ಮಾಜಿ ಸಂಸದ DK ಸುರೇಶ್ ಅವರು ಕನಕಪುರ ತಾಲೂಕು ಬಮೂಲ್ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಯಾಕಪ್ಪ ಅವ್ರಿಗೆ ಬೇಕಿತ್ತು? ಅಣ್ಣ ಹಿಂಗೆ ನಾಳೆ CM ಆಗ್ತಾರೆ, ಅಣ್ಣ ಮೋಸ್ಟ್ ಪವರ್ಫುಲ್ ಮ್ಯಾನು, ಹೇಳಿದ್ಮೇಲೆ ಅಣ್ಣ ಕೇಳ್ತಾರೆ. MP ಆಗಿದ್ದವರು ಏನು ಪವರು. CM ನೆಕ್ಸ್ಟ್ DK ಶಿವಕುಮಾರ್ CM ಆದರೆ ಇವರೇ ಡೆಪ್ಯೂಟಿ CM ಟೈಪು ಅನಫಿಷಿಯಲಿ. ಇದು ಯಾಕಪ್ಪ ಬೇಕು? ಭಾಳ ಸಿಂಪಲ್ಲು, ಕೆಲಸವಿಲ್ಲ ಈಗ ಅವ್ರಿಗೆ, ಏನಾದ್ರು ಒಂದು ಕೆಲಸ ಬೇಕು, ಇದಕ್ಕೆ ನಿಂತಿದ್ದಾರೆ. ನಾಳೆ KMF ಡೈರೆಕ್ಟರ್ ಇದು ಚೇರ್ಮನ್ಶಿಪ್ಗೆ ಅರ್ಜಿ ಹಾಕ್ತಾರೆ, ನೋಡ್ತಾ ಇರಿ. ಇನ್ನು ಕನ್ನಡ ನೆಲದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಆದರೆ ಎಲ್ಲಿಂದಲೂ ಕೂಡ ಬೆಂಗಳೂರಿಗೆ ಬಂದ್ಬಿಟ್ಟು ಇಲ್ಲಿ ಏನೇನು ಮಾಡ್ತಾರೆ ಅಂತಂದ್ರೆ, ಒಂದು ಕೋರಮಂಗಲದಲ್ಲಿ GS ಸೂಟ್ ಹೋಟೆಲ್ ಅಂತೆ ಕನ್ನಡಿಗರನ್ನ ನಿಂದಿಸುವಂತ ಡಿಸ್ಪ್ಲೇ ಬೋರ್ಡ್ ಬೇರೆ. ಇದು ನಿಜ ಆಗಿದ್ರೆ, ಅದನ್ನು ಮಾಡಿದ್ರೆ ಎರಡೂ ಓನರ್ಗಳಿಗೆ ಕಾಲ ಮುರಿದು ಹಲ್ಲು ತುರಿಸ್ಬಿಡ್ಬೇಕು. ಕಾನೂನು ಪ್ರಕಾರ ಮಾಡೋಕ್ಕಾಗಿಲ್ಲ, ನಮ್ಮ ಕೈಲಿ ಆಗ್ತಾ ಇಲ್ಲ. ಆ ಹೋಟೆಲ್ಲು ಬಿಸ್ನೆಸ್ ಮಾಡಕೂಡ್ದು, ನಡ್ಸಕ್ಕೆ ಬಿಡಬೇಡಿ ಆ ಹೋಟೆಲ್ನ ಬಿಸ್ನೆಸ್ಗೆ. ನಂಬರ್ 3, ಆ ಎರಡು ಕಚಡಗಳು ಯಾರಿದ್ದಾರೆ, ಎರಡು ಕಪ್ಪಾಳಕ್ಕೆ ಬಿಟ್ಬಿಟ್ಟು ಗಡಿಪಾರು ಮಾಡಿ ಇಲ್ಲಿ ಇರ್ಕೂಡ್ದು, ಗಡಿಪಾರು ಮಾಡ್ಬೇಕು ಅವ್ರನ್ನ. ಇಲ್ಲಿದ್ರೆ ಡೆಫಿನೆಟ್ ಹೇಳ್ತೀನಿ, ಅದ್ರ ಮುಂದೆ ಗಲಾಟೆ ಮಾಡಿಸ್ತೀವಿ. ಅಂದರೆ ಗಲಾಟೆ ಅಂದರೆ ಪ್ರತಿಭಟನೆ ಮಾಡಿಸ್ತೀವಿ ನಾವು, ಬಿಡಲ್ಲ. ಅಲ್ಲಿ ಬಿಸ್ನೆಸ್ ನಡಿ ಕೂಡ್ದು ಅವ್ರದ್ದು. ಎಷ್ಟು ಧೈರ್ಯ ಹಂಗೆ ಗುದ್ದುಬಿಟ್ರೆ ಹಲ್ಲೆಲ್ಲ ಉದುರೋಗ್ಬಿಡ್ಬೇಕು. ಹಂಗೆ ಎಲ್ಲಿಂದಾನೋ ಬಂದಿದ್ದಾನೆ ಅಯೋಗ್ಯ, ತಿನ್ನಕ್ಕೆ ಅನ್ನ ಇಲ್ಲದೆ ಇರೋನು. ಕೇರಳ ಅಂತೆ, ಕೇರಳ ಕೇಳಿ ಕೇರಳದವ್ರನ್ನೆಲ್ಲ. ಎಸ್. ಇನ್ನು ರಾಜ್ಯಾದ್ಯಂತ ಇವಾಗ ಪೂರ್ವ ಮುಂಗಾರು ಜೋರಾಗಿದೆ. ಹಲವು ಕಡೆಗಳಲ್ಲಿ ಮಳೆ ಆಗಿದೆ, ಕೆಲವು ಕಡೆಗಳಲ್ಲಿ ಸಮಸ್ಯೆ ಆಗಿದೆ, ಕೆಲವು ಕಡೆಗಳಲ್ಲಿ ಚೆನ್ನಾಗಿದೆ, ಬೆಳೆ ನಷ್ಟ ಆಗಿದೆ. ಬಟ್ ಇನ್ನೂ ಕೂಡ ಮಳೆ ಆಗುತ್ತೆ ಅಂತಿದ್ದಾರೆ 3 ದಿನಗಳವರೆಗೂ ಕೂಡ ಆಗುತ್ತೆ ಮಳೆ. ಇವತ್ತು ಆಗಿದೆ, ಬೆಂಗಳೂರಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿದೆ, ಭಾಳ ಕಡೆ. ನಮ್ಮ ಕಡೆ ಇನ್ನು ಬಾಗಲಕೋಟೆ ಜಮಖಂಡಿನಲ್ಲಿ ಮದುವೆ ಆಗಿದೆ. ಸಂಜೆ ರಿಸೆಪ್ಷನ್ನೇನೋ, ಸಂಜೆನೋ ಯಾವಾಗಲೂ ರಿಸೆಪ್ಷನ್ಗೆ ಮೊದಲು ತಾಳಿ ಕಟ್ಟಿ ಎಷ್ಟೊತ್ತಾಗಿರುತ್ತೆ? ರಿಸೆಪ್ಷನ್ಗೂ ಮದುವೆಗೂ ಒಂದು 3-4 ಗಂಟೆ ಇರ್ಬೋದು, 2 ಗಂಟೆ ಇರ್ಬೋದು. ಅಬ್ಬಬ್ಬ, ಗಂಡು ಹಾರ್ಟ್ ಅಟ್ಯಾಕು, ಡಮಾರ್. ಅಯ್ಯಯ್ಯಪ್ಪ, ತಗೊಳಪ್ಪ ಪಾಪ. ಹುಡುಗಿ ಕತೆ ಏನು? ಹಾಂ, ಹೌದಾ? ತಾಳಿ ಕಟ್ಟಿ ಆರತಕ್ಷತೆಗೆ ಮುಗಿಯೋದ್ರೊಳಗಡೆ ಆರತಕ್ಷತೆ ಹಾಕ್ತಾರೆ, ಎಲ್ಲರೂ ಆಶೀರ್ವಾದ ಮಾಡೋ ಟೈಮಲ್ಲಿ. ಅಯ್ಯಪ್ಪ, ದೇವರೇ ಕಾಪಾಡಬೇಕು. ಆಲ್ ರೈಟ್, ಇಲ್ಲಿಗೆ ಜಾವ್ಲಿನ್ ಎಸೆತ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. 90.23 ಮೀಟರ್ ಭರ್ಜಿ ಎಸ್ಬಿಟ್ಟಿದ್ದಾರೆ ನೀರಜ್ ಚೋಪ್ರಾ ದೋಹಾನಲ್ಲಿ. ಹೊಸ ದಾಖಲೆ.